ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ಸಂಘರ್ಷ ಶುರುವಾಗಿದ್ದು ಹೇಗೆ? ಭಾರತದ ಕಳವಳಗಳೇನು? ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಶನಿವಾರ ಟೆಹರಾನ್ ಸೇರಿದಂತೆ ಇರಾನ್ನಾದ್ಯಂತ ಹಲವಾರು ಸ್ಥಳಗಳ ಮೇಲೆ ದಾಳಿ ನಡೆಸಿವೆ. ಇದನ್ನ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಮುಖ ಯುದ್ಧ ಕಾರ್ಯಾಚರಣೆಗಳು ಎಂದು ಹೇಳಿದ್ದಾರೆ. ಈ ದಾಳಿಗಳು ಹತ್ತಿರದ ತೈಲ ಉತ್ಪಾದಕ ಗಲ್ಫ್ ಅರಬ್ ದೇಶಗಳನ್ನ ಆತಂಕಕ್ಕೆ ದೂಡಿದ್ದು, ಟೆಹರಾನ್ ಇಸ್ರೇಲ್ ಕಡೆಗೆ ಕ್ಷಿಪಣಿಗಳನ್ನ ಹಾರಿಸುವ ಮೂಲಕ ಪ್ರತಿದಾಳಿ ನಡೆಸಿತು. ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರನ್ನ ಗುರಿಯಾಗಿಸಿಕೊಂಡು ಅಮೆರಿಕ ಇಸ್ರೇಲ್ ದಾಳಿ ನಡೆಸಿದೆ ಎಂದು ಇಸ್ರೇಲ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಖಾಮಿನೈ ಟೆಹರಾನ್ನಲ್ಲಿ ಇಲ್ಲ, ಅವರನ್ನ ಸುರಕ್ಷಿತ ಸ್ಥಳಕ್ಕೆ ವರ್ಗಾಯಿಸಲಾಗಿದೆ ಎಂದು ಮೂಲವೊಂದು ತಿಳಿಸಿರೋದಾಗಿ ರಾಯ್ಟರ್ಸ್ ವರದಿ ಮಾಡಿದೆ. ಹಲವಾರು ಹಿರಿಯ ಗಾರ್ಡ್ ಕಮಾಂಡರ್ಗಳು ಮತ್ತು ರಾಜಕೀಯ ಅಧಿಕಾರಿಗಳು ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಇರಾನ್ ಮೂಲಗಳು ತಿಳಿಸಿವೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಸುರಕ್ಷಿತವಾಗಿದ್ದಾರೆ ಎಂದು ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಅಮೆರಿಕ ಮತ್ತು ಇಸ್ರೇಲ್ ಎಲ್ಲೆಲ್ಲಿ ದಾಳಿ ಮಾಡಿವೆ? ಶನಿವಾರ ಬೆಳಗ್ಗೆ ಇರಾನ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿರುವುದಾಗಿ ಇಸ್ರೇಲ್ ಮೊದಲು ಘೋಷಿಸಿತು. ನಂತರ ಅಮೆರಿಕದ ಅಧಿಕಾರಿಯೊಬ್ಬರು ಇಸ್ರೇಲ್ನ ದಾಳಿಗಳನ್ನ ಅಮೆರಿಕದೊಂದಿಗೆ ಜಂಟಿ ಮಿಲಿಟರಿ ಕಾರ್ಯಾಚರಣೆಯಾಗಿ ನಡೆಸಲಾಗಿದೆ ಎಂದು ಹೇಳಿರೋದಾಗಿ ಅಲ್ ಜಜೀರಾ ವರದಿ ಮಾಡಿದೆ. ಕಳೆದ ಕೆಲವು ವಾರಗಳಲ್ಲಿ ಈ ಪ್ರದೇಶದಲ್ಲಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ನೌಕೆಗಳನ್ನ ಭಾರೀ ಸಂಖ್ಯೆಯಲ್ಲಿ ನಿಯೋಜಿಸಲಾಗಿತ್ತು. ಯೂನಿವರ್ಸಿಟಿ ಸ್ಟ್ರೀಟ್, ಟೆಹರಾನ್ನ ಜೋಮ್ಹೌರಿ ಪ್ರದೇಶ ಹಾಗೂ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಪ್ರಧಾನ ಕಚೇರಿಯ ಬಳಿ ಕ್ಷಿಪಣಿ ದಾಳಿ ನಡೆದಿದೆ ಎಂದು ಫಾರ್ಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಇರಾನ್ನ ರಾಜಧಾನಿಯಲ್ಲಿ ಖಾಮಿನೈ ಅವರ ಕಚೇರಿಗಳ ಬಳಿ ದಾಳಿ ನಡೆದಿದೆ ಎಂದು ಅಸೋಸಿಯೇಟೆಡ್ ಪ್ರೆಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಟೆಹರಾನ್ನ ಉತ್ತರ ಸಯ್ಯದ್ ಖಾಂದನ್ ಪ್ರದೇಶದಲ್ಲಿಯೂ ಸ್ಫೋಟಗಳು ಸಂಭವಿಸಿವೆ ಎಂದು ಇರಾನ್ನ ತಸ್ನೀಮ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಸ್ಥಳೀಯ ಮಾಧ್ಯಮಗಳ ಪ್ರಕಾರ ಕೆರ್ಮನ್ ಶಾ, ಕೋಮ್, ತಬ್ರೀಜ್, ಇಸ್ಫಹಾನ್, ಇಲಾಮ್ ಮತ್ತು ಕರಾಜ್ ನಗರಗಳಲ್ಲಿ ಹಾಗೂ ಲೊರೆಸ್ತಾನ್ ಪ್ರಾಂತ್ಯದಲ್ಲಿಯೂ ಸ್ಫೋಟಗಳು ವರದಿಯಾಗಿವೆ. ಇರಾನ್ನಲ್ಲಿ 2 ಶಾಲೆಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದ್ದು 50ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಸಾವಿಗೀಡಾಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಹೇಳಿದ್ದೇನು? ಪ್ರಮುಖ ಮಿಲಿಟರಿ ಕಾರ್ಯಾಚರಣೆಯನ್ನ ಘೋಷಿಸುವಾಗ ಇರಾನ್ನ ಕ್ಷಿಪಣಿಗಳನ್ನ ನಾಶ ಮಾಡೋದು ಮತ್ತು ಅವರ ಕ್ಷಿಪಣಿ ಉದ್ಯಮವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡೋದು ಅಮೆರಿಕದ ಗುರಿಯಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಅವರ ನೌಕಾಪಡೆಯನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೇವೆ ಎಂದು ಟ್ರಂಪ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹಮಾಸ್, ಹಿಜ್ಬುಲ್ಲಾ ಮತ್ತು ಹೌತಿಗಳು ಸೇರಿದಂತೆ ಈ ಪ್ರದೇಶದಲ್ಲಿನ ಟೆಹರಾನ್ ಒಡನಾಡಿ ಗುಂಪುಗಳನ್ನು ಉಲ್ಲೇಖಿಸಿ ಇರಾನ್ನ ಸಂಘಟನೆಗಳು ಇನ್ಮುಂದೆ ಪ್ರದೇಶ ಅಥವಾ ಜಗತ್ತನ್ನ ಅಸ್ಥಿರಗೊಳಿಸೋದಿಲ್ಲ ಎಂದು ಅಮೆರಿಕ ಖಚಿತಪಡಿಸುತ್ತದೆ. ಅಮೆರಿಕದ ಸಶಸ್ತ್ರ ಪಡೆಗಳ ಶಕ್ತಿಯನ್ನ ಯಾರೂ ಪ್ರಶ್ನಿಸಬಾರದು. ಈ ಆಡಳಿತವು ಶೀಘ್ರದಲ್ಲೇ ಅದನ್ನ ಕಲಿಸುತ್ತದೆ ಎಂದು ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಆಡಳಿತವು ಬಹುದಿನಗಳ ಕಾರ್ಯಾಚರಣೆಯನ್ನ ಯೋಜಿಸುತ್ತಿದೆ ಎಂದು ಅಮೆರಿಕದ ಅಧಿಕಾರಿಯೊಬ್ಬರು ಹೇಳಿರೋದಾಗಿ ರಾಯ್ಟರ್ಸ್ ವರದಿ ಮಾಡಿದೆ. ಇರಾನ್ನ ಪ್ರತಿಕ್ರಿಯೆ ಏನು? ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸುವ ಮೂಲಕ ಇರಾನ್ ಪ್ರತಿಕ್ರಿಯಿಸಿದೆ. ದೇಶದ ಹಲವಾರು ಭಾಗಗಳಲ್ಲಿ ಸೈರನ್ಗಳು ಕೇಳಿಬಂದವು. ಇಸ್ರೇಲ್ನ ಉತ್ತರ ಭಾಗದಲ್ಲಿ ಸ್ಫೋಟಗಳ ಸದ್ದು ಕೇಳಿಸಿತು. ಸಾರ್ವಜನಿಕರು ಹೋಮ್ ಫ್ರಂಟ್ ಕಮಾಂಡ್ ಸೂಚನೆಗಳನ್ನು ಪಾಲಿಸಬೇಕೆಂದು ವಿನಂತಿಸಲಾಗಿದೆ ಎಂದು ಇಸ್ರೇಲ್ ಸೇನೆ ತಿಳಿಸಿದೆ. ಈ ಸಮಯದಲ್ಲಿ ಬೆದರಿಕೆಯನ್ನ ತಡೆಯಲು ಅಗತ್ಯವಿರುವ ಕಡೆಗಳಲ್ಲಿ ಇಸ್ರೇಲಿ ವಾಯುಪಡೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಅದು ಹೇಳಿದೆ. ನಾವು ನಿಮಗೆ ಎಚ್ಚರಿಕೆ ನೀಡಿದ್ದೇವೆ, ನೀವು ಪ್ರಾರಂಭಿಸಿದ್ದೀರಿ. ಈಗ ಅದು ಹೇಗೆ ಕೊನೆಗೊಳ್ಳುತ್ತದೆ ಎಂಬುದನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ ಎಂದು ಇರಾನ್ ಸಂಸತ್ತಿನ ರಾಷ್ಟ್ರೀಯ ಭದ್ರತಾ ಆಯೋಗದ ಮುಖ್ಯಸ್ಥ ಇಬ್ರಾಹಿಂ ಅಜೀಜಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಗುಡುಗಿದ್ದಾರೆ. ಇರಾನ್ ನಾಯಕರು ಎಲ್ಲಿದ್ದಾರೆ? 86 ವರ್ಷದ ಖಾಮಿನೈ ಎಲ್ಲಿದ್ದಾರೆ ಎಂಬುದು ತಕ್ಷಣಕ್ಕೆ ಸ್ಪಷ್ಟವಾಗಿಲ್ಲ. ಅಮೆರಿಕದೊಂದಿಗೆ ಉದ್ವಿಗ್ನತೆ ಹೆಚ್ಚಾದ ನಂತರ ಅವರು ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸಿಕೊಂಡಿಲ್ಲ. ರಾಜಧಾನಿಯಾದ್ಯಂತ ಸ್ಫೋಟಗಳು ಸಂಭವಿಸಿದ್ದರಿಂದ ಟೆಹರಾನ್ನ ಡೌನ್ಟೌನ್ನಲ್ಲಿರುವ ಖಾಮಿನೈ ಅವರ ಕಾಂಪೌಂಡ್ಗೆ ಹೋಗುವ ರಸ್ತೆಗಳನ್ನು ಮುಚ್ಚಲಾಗಿದೆ. ಮುಚ್ಚಿದ ವಾಯುಪ್ರದೇಶ, ವಿಮಾನಯಾನ ಸ್ಥಗಿತ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳು ಹಾಗೂ ಟೆಹರಾನ್ನ ಪ್ರತೀಕಾರವು ಪ್ರಾದೇಶಿಕ ಹಿಂಸಾಚಾರದ ಸ್ಫೋಟಕ್ಕೆ ಕಾರಣವಾಗಿದ್ದು, ಮಧ್ಯಪ್ರಾಚ್ಯದ ಹೆಚ್ಚಿನ ವಾಯುಪ್ರದೇಶವನ್ನ ಮುಚ್ಚಲಾಗಿದೆ. ಶನಿವಾರ ಸಂಘರ್ಷ ಭುಗಿಲೆದ್ದಂತೆ ಇರಾನ್, ಇಸ್ರೇಲ್, ಇರಾಕ್, ಜೋರ್ಡಾನ್, ಕತರ್, ಬಹ್ರೇನ್, ಕುವೈತ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರಿದಂತೆ ಕನಿಷ್ಠ 8 ರಾಷ್ಟ್ರಗಳು ತಮ್ಮ ವಾಯುಪ್ರದೇಶವನ್ನ ಮುಚ್ಚಲಾಗಿದೆ ಎಂದು ಘೋಷಿಸಿವೆ. ಇಸ್ರೇಲ್ನೊಂದಿಗೆ ಗಡಿಯನ್ನ ಹೊಂದಿಕೊಂಡಿರುವ ದಕ್ಷಿಣ ಭಾಗದ ತನ್ನ ವಾಯುಪ್ರದೇಶದ ಒಂದು ಭಾಗವನ್ನ 12 ಗಂಟೆಗಳ ಕಾಲ ಮುಚ್ಚಿರೋದಾಗಿ ಸಿರಿಯಾ ಕೂಡ ಘೋಷಿಸಿದೆ. ಈ ಅಡಚಣೆಯಿಂದಾಗಿ ಜಾಗತಿಕ ವಿಮಾನಯಾನ ಸಂಸ್ಥೆಗಳು ಮಧ್ಯಪ್ರಾಚ್ಯದ ಸ್ಥಳಗಳಿಂದ ವಿಮಾನಗಳನ್ನು ರದ್ದುಗೊಳಿಸಲು ಅಥವಾ ಬೇರೆಡೆಗೆ ತಿರುಗಿಸಲು ಆರಂಭಿಸಿವೆ. ಇದು ಯುರೋಪ್ ಮತ್ತು ಏಷ್ಯಾ ನಡುವಿನ ವಿಮಾನಗಳಿಗೆ ಪ್ರಮುಖ ಮಾರ್ಗವಾಗಿದೆ. ಏಕೆಂದರೆ ಯುದ್ಧದ ಕಾರಣದಿಂದ ರಷ್ಯಾ ಮತ್ತು ಉಕ್ರೇನ್ ವಾಯುಪ್ರದೇಶವು ಹೆಚ್ಚಿನ ವಿಮಾನಯಾನ ಸಂಸ್ಥೆಗಳಿಗೆ ಈಗಾಗಲೇ ಮುಚ್ಚಲ್ಪಟ್ಟಿದೆ. ರಷ್ಯಾದ ವಿಮಾನಯಾನ ಸಂಸ್ಥೆಗಳು ಇರಾನ್ ಮತ್ತು ಇಸ್ರೇಲ್ಗೆ ವಿಮಾನಗಳನ್ನು ಸ್ಥಗಿತಗೊಳಿಸಿವೆ ಎಂದು ರಷ್ಯಾದ ಸಾರಿಗೆ ಸಚಿವಾಲಯ ತಿಳಿಸಿದೆ. ಏರ್ ಇಂಡಿಯಾ ತಾತ್ಕಾಲಿಕವಾಗಿ ಮಧ್ಯಪ್ರಾಚ್ಯಕ್ಕೆ ವಿಮಾನ ಸಂಚಾರ ನಿಲ್ಲಿಸುವುದಾಗಿ ಹೇಳಿದೆ. ಲುಫ್ತಾನ್ಸಾ, ಏರ್ ಫ್ರಾನ್ಸ್, ಐಬೇರಿಯಾ,
ವಿಜ್ ಏರ್, ಟರ್ಕಿಶ್ ಏರ್ಲೈನ್ಸ್, ಖತರ್ ಏರ್ವೇಸ್, ವರ್ಜಿನ್ ಅಟ್ಲಾಂಟಿಕ್, KLM, ಬ್ರಿಟಿಷ್ ಏರ್ವೇಸ್, ಏಜಿಯನ್ ಏರ್ಲೈನ್ಸ್, ಏರ್ ಇಂಡಿಯಾ ಎಕ್ಸ್‌ಪ್ರೆಸ್, ಇಂಡಿಗೋ, ಜಪಾನ್ ಏರ್ಲೈನ್ಸ್ ಮತ್ತು ಸ್ಕ್ಯಾಂಡಿನೇವಿಯನ್ ಏರ್ಲೈನ್ಸ್ ಕೂಡ ವಿಮಾನಯಾನ ಸ್ಥಗಿತಗೊಳಿಸಿವೆ. ಭಾರತೀಯರಿಗೆ ರಾಯಭಾರಿ ಕಚೇರಿ ಸಲಹೆ. ಇರಾನ್ ಜೊತೆಗಿನ ಉದ್ವಿಗ್ನತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇಸ್ರೇಲ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಭಾರತೀಯ ಪ್ರಜೆಗಳಿಗೆ ಸುರಕ್ಷತೆ ಮತ್ತು ಪ್ರಯಾಣ ಸಲಹೆ ನೀಡಿದೆ. ನಾಗರಿಕರು ಎಚ್ಚರಿಕೆಯಿಂದ ವರ್ತಿಸಬೇಕು ಮತ್ತು ಅನಿವಾರ್ಯವಲ್ಲದ ಪ್ರಯಾಣವನ್ನು ತಪ್ಪಿಸಬೇಕು. ಪ್ರದೇಶದ ಭದ್ರತಾ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಇಸ್ರೇಲ್ನಲ್ಲಿರುವ ಎಲ್ಲ ಭಾರತೀಯರು ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಎಲ್ಲ ಸಮಯದಲ್ಲೂ ಜಾಗರೂಕರಾಗಿರಬೇಕು ಎಂದು ಸೂಚಿಸಲಾಗಿದೆ. ಇಸ್ರೇಲಿ ಅಧಿಕಾರಿಗಳು ಮತ್ತು ಹೋಮ್ ಫ್ರಂಟ್ ಕಮಾಂಡ್ ಹೊರಡಿಸಿದ ಸುರಕ್ಷತಾ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಭಾರತೀಯ ಪ್ರಜೆಗಳಿಗೆ ಸೂಚಿಸಲಾಗಿದೆ ಎಂದು ರಾಯಭಾರಿ ಕಚೇರಿ ತಿಳಿಸಿದೆ. ತುರ್ತು ಸಂದರ್ಭದಲ್ಲಿ ಭಾರತೀಯರು ಟೆಲ್ ಅವೀವ್ನಲ್ಲಿರುವ ಭಾರತದ ರಾಯಭಾರ ಕಚೇರಿಯನ್ನ 24x ಸಹಾಯವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು ಅಥವಾ ರಾಯಭಾರ ಕಚೇರಿಗೆ ಇಮೇಲ್ ಕಳುಹಿಸಬಹುದು. ಎಲ್ಲ ಭಾರತೀಯರು ಗುರುತಿಸಲಾದ ಆಶ್ರಯಗಳ ಸಮೀಪದಲ್ಲೇ ಇರಬೇಕು. ತಮ್ಮ ನಿವಾಸ ಅಥವಾ ಕೆಲಸದ ಪ್ರದೇಶದ ಹತ್ತಿರ ಸುರಕ್ಷಿತ ಸ್ಥಳಗಳ ಬಗ್ಗೆ ಮಾಹಿತಿ ಹೊಂದಿರಲು ಸಲಹೆ ನೀಡಲಾಗಿದೆ. ಸ್ಥಳೀಯ ಸುದ್ದಿ ಮತ್ತು ತುರ್ತು ಎಚ್ಚರಿಕೆಗಳನ್ನು ನಿರಂತರವಾಗಿ ಗಮನಿಸುವಂತೆ ಸೂಚಿಸಲಾಗಿದೆ. ಇರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ನಾಗರಿಕರು ಜಾಗರೂಕರಾಗಿದ್ದು ಸಾಧ್ಯವಾದಷ್ಟು ಮನೆಯೊಳಗೆ ಇರಬೇಕೆಂದು ಸಲಹೆ ನೀಡಿದೆ. ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಇರಾನ್ನಲ್ಲಿರುವ ಎಲ್ಲ ಭಾರತೀಯರು ಅನಗತ್ಯ ಸಂಚಾರ ತಪ್ಪಿಸಿ ಸಾಧ್ಯವಾದಷ್ಟು ಮನೆಯೊಳಗೆ ಇರಬೇಕು. ಪರಿಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳಲು ಸುದ್ದಿಗಳನ್ನು ಮೇಲ್ವಿಚಾರಣೆ ಮಾಡಬೇಕು ಮತ್ತು ರಾಯಭಾರಿ ಕಚೇರಿಯಿಂದ ಹೆಚ್ಚಿನ ಮಾರ್ಗದರ್ಶನಕ್ಕಾಗಿ ಕಾಯಬೇಕು ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಭಾರತದ ಕಳವಳಗಳೇನು? ಶುಕ್ರವಾರ ತೈಲ ಬೆಲೆಗಳು 7 ತಿಂಗಳ ಗರಿಷ್ಠ ಮಟ್ಟ ತಲುಪಿದವು. ಈ ವಾರಾಂತ್ಯದಲ್ಲಿ ಇರಾನ್ ಮೇಲೆ ನಡೆದ ದಾಳಿಗಳ ಹಿನ್ನೆಲೆ ಸೋಮವಾರ ಬೆಲೆ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ದೇಶಗಳು ಶಾಂತಿ ಸ್ಥಾಪಿಸಿದರೆ ಬೆಲೆಗಳು ಇಳಿಯಬಹುದು. ಜಾಗತಿಕವಾಗಿ ಪ್ರಮುಖ ತೈಲ ಆಮದುದಾರರಲ್ಲಿ ಒಂದಾದ ಭಾರತಕ್ಕೆ ಹೆಚ್ಚಿನ ತೈಲ ಬೆಲೆಗಳು ಅನನುಕೂಲಕರ. ಭಾರತವು ವಾರ್ಷಿಕವಾಗಿ ಸುಮಾರು 2 ಬಿಲಿಯನ್ ಬ್ಯಾರೆಲ್ ತೈಲವನ್ನು ಆಮದು ಮಾಡಿಕೊಳ್ಳುವುದರಿಂದ ತೈಲ ಬೆಲೆಯಲ್ಲಿನ ಪ್ರತಿ $1 ಏರಿಕೆಯಿಂದ ದೇಶದ ತೈಲ ಆಮದು ಬಿಲ್ ವರ್ಷಕ್ಕೆ ಸುಮಾರು $2 ಬಿಲಿಯನ್ ಹೆಚ್ಚಾಗಬಹುದು. ಈಗ ನಡೆಯುತ್ತಿರುವ ಸಂಘರ್ಷವು ವಿಶ್ವದ ಹೆಚ್ಚಿನ ತೈಲ ಪೂರೈಕೆ ಮಾಡುವ ಗಲ್ಫ್ ಪ್ರದೇಶದಿಂದ ಸರಬರಾಜು ಅಸ್ತವ್ಯಸ್ತವಾಗುವ ಭಯವನ್ನ ಹೆಚ್ಚಿಸಿದೆ. ಟೆಹರಾನ್ನ ಆಡಳಿತವು ಅಸ್ತಿತ್ವದ ಬೆದರಿಕೆಯನ್ನು ಎದುರಿಸಿದ್ರೆ ಜಾಗತಿಕ ತೈಲ ಮತ್ತು ಅನಿಲ ಹರಿವುಗಳಿಗೆ ನಿರ್ಣಾಯಕವಾದ ಹಾರ್ಮುಜ್ ಜಲಸಂಧಿಯ ಮೂಲಕ ಇಂಧನ ಹರಿವನ್ನ ಅಡ್ಡಿಪಡಿಸುವ ಅಪಾಯ ಇದೆ ಎಂಬ ಆತಂಕ ತೈಲ ಮಾರುಕಟ್ಟೆಗಳಲ್ಲಿದೆ. ಪ್ರಸ್ತುತ ಹೆಚ್ಚುವರಿ ತೈಲ ಲಭ್ಯವಿರೋದ್ರಿಂದ ಬೆಲೆಗಳು ಹೆಚ್ಚಿನ ಮಟ್ಟಕ್ಕೆ ಏರಿಕೆಯಾಗುವುದಿಲ್ಲ ಎಂದು ಟ್ರಂಪ್ ಆಡಳಿತ ನಂಬಿದೆ. ಆದರೆ ಹಾರ್ಮುಜ್ ಜಲಸಂಧಿಯನ್ನ ದೀರ್ಘಕಾಲ ನಿರ್ಬಂಧಿಸಿದ್ರೆ ಅಥವಾ ಯುದ್ಧ ನೆರೆಯ ದೇಶಗಳಿಗೆ ವಿಸ್ತರಿಸಿದ್ರೆ ಪರಿಸ್ಥಿತಿ ತಕ್ಷಣ ಬದಲಾಗಬಹುದು. ಈ ಜಲಮಾರ್ಗವನ್ನ ಇರಾನ್ ಮಾತ್ರವಲ್ಲ, ಸೌದಿ ಅರೇಬಿಯಾ, ಇರಾಕ್, UAE ಮತ್ತು ಕುವೈತ್ನಂತಹ ಪ್ರಮುಖ ತೈಲ ಉತ್ಪಾದಕರು ಬಳಸುತ್ತಾರೆ. ಯುದ್ಧದ ಭೀತಿ ಹೆಚ್ಚಿದಂತೆ ತೈಲ ಬೆಲೆಗಳು ವಾರದಲ್ಲಿ ಪ್ರತಿ ಬ್ಯಾರೆಲ್ಗೆ $72ಗಿಂತ ಹೆಚ್ಚು ಏರಿಕೆಯಾಗಿದೆ. ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಈ ಸಂಘರ್ಷವನ್ನ ಬಹಳ ಕಳವಳಕಾರಿ ಎಂದು ಹೇಳಿದ್ದಾರೆ. ಎಲ್ಲಾ ದೇಶಗಳು ಗರಿಷ್ಠ ಸಂಯಮ ಪಾಲಿಸಿ ನಾಗರಿಕರನ್ನ ರಕ್ಷಿಸಿ ಹಾಗೂ ಅಂತಾರಾಷ್ಟ್ರೀಯ ಕಾನೂನನ್ನು ಗೌರವಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿಯು ಎಲ್ಲಾ ದೇಶಗಳು ಯುದ್ಧ ಕಾನೂನುಗಳನ್ನು ಪಾಲಿಸಿ ಹಿಂಸಾಚಾರ ನಿಲ್ಲಿಸಬೇಕು ಎಂದು ಕರೆ ನೀಡಿದೆ. ಅಮೆರಿಕ ಇರಾನ್ ಮಾತುಕತೆಗೆ ನೆರವಾಗಿರುವ ಒಮಾನ್ ಈ ಸಂಘರ್ಷದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದೆ. ಒಮಾನ್ ವಿದೇಶಾಂಗ ಸಚಿವ ಬದ್ರ್ ಅಲ್ ಬುಸೈದಿ ಈ ಯುದ್ಧವು ಅಮೆರಿಕ ಅಥವಾ ವಿಶ್ವಶಾಂತಿಗೆ ಸಹಾಯಕವಲ್ಲ ಎಂದು ಹೇಳಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರನ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತುರ್ತು ಸಭೆಗೆ ಕರೆ ನೀಡಿದ್ದಾರೆ. ಅಲ್ ಉದೈದ್ ವಾಯುನೆಲೆ ಇರುವ ಕತರ್ ತನ್ನ ಪ್ರದೇಶದ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ್ದಕ್ಕಾಗಿ ಇರಾನ್ ಅನ್ನು ಖಂಡಿಸಿದೆ. ಇದು ರಾಷ್ಟ್ರೀಯ ಸಾರ್ವಭೌಮತ್ವದ ಉಲ್ಲಂಘನೆ ಎಂದು ಹೇಳಿದೆ. ಇರಾನ್ ತನ್ನ ಪ್ರದೇಶದ ಮೇಲೆ ನಡೆಸಿದ ದಾಳಿಯನ್ನ ಖಂಡಿಸಿರುವ UAE ಇದು ನಾಗರಿಕರ ಸುರಕ್ಷತೆಗೆ ಬೆದರಿಕೆ ಎಂದು ಹೇಳಿದೆ. ಇರಾನ್ ಕ್ಷಿಪಣಿ ದಾಳಿಯನ್ನ ದ್ರೋಹ ಎಂದು ಹೇಳಿರುವ ಬಹ್ರೈನ್ ಇದು US 5ನೇ ನೌಕಾಪಡೆಯ ಪ್ರಧಾನ ಕಚೇರಿಯನ್ನ ಗುರಿಯಾಗಿಸಿತ್ತು ಎಂದು ಹೇಳಿದೆ. ಇರಾನ್ ನಡೆಸಿದ ದಾಳಿ ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಎಂದು ಕುವೈತ್ ಖಂಡಿಸಿದೆ. ಗಲ್ಫ್ ರಾಷ್ಟ್ರಗಳ ಮೇಲಿನ ಇರಾನ್ ದಾಳಿಯನ್ನ ಸೌದಿ ಅರೇಬಿಯಾ ಖಂಡಿಸಿ ಗಂಭೀರ ಪರಿಣಾಮಗಳ ಬಗ್ಗೆ ಎಚ್ಚರಿಸಿದೆ. ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರ್ ಇರಾನ್ ವಿರುದ್ಧದ ದಾಳಿಗಳನ್ನು ಖಂಡಿಸಿ ರಾಜತಾಂತ್ರಿಕ ಮಾತುಕತೆಯ ಮೂಲಕ ಶಾಂತಿಯುತ ಪರಿಹಾರ ಅಗತ್ಯವಿದೆ ಎಂದು ಹೇಳಿದ್ದಾರೆ. ರಷ್ಯಾ ಭದ್ರತಾ ಮಂಡಳಿಯ ಉಪಾಧ್ಯಕ್ಷ ಡಿಮಿಟ್ರಿ ಮೆಡ್ವೆಡೇವ್ ಅಮೆರಿಕ ಪರಮಾಣು ಮಾತುಕತೆಯನ್ನ ತಂತ್ರವಾಗಿ ಬಳಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಸಂಘರ್ಷವು ಮಧ್ಯಪ್ರಾಚ್ಯದ ಪರಿಸ್ಥಿತಿಯನ್ನ ಹದಗೆಡಿಸಬಹುದು ಎಂದು ಎಚ್ಚರಿಸಿದ್ದಾರೆ. ಉಕ್ರೇನ್ ವಿದೇಶಾಂಗ ಸಚಿವಾಲಯ ಸಂಘರ್ಷಕ್ಕೆ ಇರಾನ್ ಸರ್ಕಾರವೇ ಕಾರಣ ಎಂದು ಹೇಳಿದೆ. ಇಸ್ರೇಲ್ನ ಆರಂಭಿಕ ದಾಳಿ ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾಗಿದೆ ಎಂದು ನಾರ್ವೆ ವಿದೇಶಾಂಗ ಸಚಿವ ಎಸ್ಪೆನ್ ಬಾರ್ತ್ ಹೇಳಿದ್ದಾರೆ. ಇರಾನ್ನ ಜನರು ತಮ್ಮ ಸರ್ಕಾರದ ಕ್ರಮಗಳಿಗೆ ಬೆಲೆ ತೆರೋದು ಅನ್ಯಾಯ ಎಂದು
ಬೆಲ್ಜಿಯಂ ವಿದೇಶಾಂಗ ಸಚಿವ ಮ್ಯಾಕ್ಸಿಮ್ ಪ್ರಿಯೋಟ್ ಹೇಳಿದ್ದಾರೆ. ಶಾಂತಿಯುತ ಒಪ್ಪಂದ ಸಾಧ್ಯವಾಗದಿರುವುದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.